ಅಖಿಲ ಕರ್ನಾಟಕ ಸೇರಿ ಕಿಲ ಕಿಲ ನಗೋಕೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ್. ಇಲ್ಲಿ ತರಲೆ ಇದೆ, ತಮಾಷೆ ಇದೆ, ಜೋಶ್ ಇದೆ, ಹೋಶ್ ಇದೆ. ಇಲ್ಲಿ ಡ್ರಾಮಾ ಇದೆ, ಹಂಗಾಮ ಇದೆ, ಫನ್ ಇದೆ, ಫನ್ ಇದೆ, ಮನರಂಜನೆಯ ಪನ್ನೀರ್ ಇದೆ, ಇಟ್ಟಿದೆ, ದಟ್ಟಿದೆ, ಬಟ್ಟಿದೆ, ಹೊಸ ಥಾಟಿದೆ, ಎಲ್ಲಾ ಇದೆ, ಎಲ್ಲಾನು ಇದೆ, ನಂದು ಒಂದಿಷ್ಟಿದೆ. ನಿರಂಜನ್ ಟಾರ್ಚರ್ ಅಂತೂ ಖಂಡಿತ ಇದೆ. ಪ್ಲೀಸ್ ವೆಲ್ಕಮ್ ಕನ್ನಡದ ಸ್ಮೈಲಿಂಗ್ ಡೈರೆಕ್ಟರ್, ಲಾಫಿಂಗ್ ಸ್ಟಾರ್, ಶಬ್ದ ವೇದಿಯ ಸರದಾರ, ಎಲ್ಲದಕ್ಕೂ ಎಸ್ ಅನ್ನೋ ಪಾಸಿಟಿವ್ ಪರ್ಸನ್. ಎಸ್ 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 ಇವರೇ ಎಸ್ ನಾರಾಯಣ್ ಅವ್ರಿಗೆ ವೆಲ್ಕಮ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ಪಕ್ಕದಲ್ಲಿ ಶೀತಲ್ ಇರೋದ್ರಿಂದ. ಬಟ್ ಏನೋ ಸಣ್ಣ ಮಿಸ್ಸಿಂಗು. ಏನ್ ಸರ್? ಕಡ್ಡಿ ಇಲ್ಲ ಕೈಯಲ್ಲಿ. ಯಾಕೆ ಸರ್ ಕಡ್ಡಿ? ಕನ್ನಡಕ ಹಾಕೊಂಡ್ರೆ ಕಡ್ಡಿ ಹಿಡ್ಕೋಬೇಕು ಅಂತ ಕಡ್ಡಿ ಹಾಕೋ ಕೆಲಸ ಎಲ್ಲ ಮಾಡಲ್ಲ ಸರ್ ಅದು. ಅಲ್ಲ, ಒಂದಕ್ಕೊಂದು ಮ್ಯಾಚಿಂಗ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ನಿಮ್ ತಂಗಿನ ಕೇಳಿ ನೀವು. ಸರ್ ಕಾಮಿಡಿ ಶೋ ನಲ್ಲಿ ನೀರು. ಅಲ್ಲ, ಕಾಮಿಡಿ ಶೋ ನಲ್ಲಿ ನೀವು ಸೆಂಟಿಮೆಂಟ್ ಮಾಡ್ತಾ ಇದ್ದೀರಾ ಸರ್. ಅಣ್ಣ ತಂಗಿ ಅಕ್ಕ ತಮ್ಮ ಅಂತಲ್ಲ. ಯಾಕೆ ಸರ್ ಈ ತರ ಮಾಡ್ತಾ ಇರಾ? ಸೆಂಟಿಮೆಂಟ್ ಎಲ್ಲಿರುತ್ತೋ ಅಲ್ಲಿ ಹ್ಯೂಮರ್ ಇರುತ್ತೆ, ಹ್ಯೂಮರ್ ಎಲ್ಲಿರುತ್ತೋ ಅಲ್ಲಿ ಸೆಂಟಿಮೆಂಟ್ ಇರುತ್ತೆ. ನನ್ನ ಸಿನಿಮಾ ಎಲ್ಲ ನೋಡಿದೀರಾ ನೀವು? ಏನ್ ಹೇಳಿದ್ರು ಹೊಡಿರಿ, ಚಪ್ಪಾಳೆ ಹೊಡಿರಿ, ಹೊಡಿರಿ. ಮೀರೋ ಪ್ಲೀಸ್, ಇನ್ನೊಬ್ರು ಗೆಸ್ಟ್ ನಾದ್ರು ನಾನೇ ವೆಲ್ಕಮ್ ಮಾಡೋದು. ಹೆಚ್ಚು ಕಮ್ಮಿ ಆದ್ರೆ ನಿಂದೆ ಜವಾಬ್ದಾರಿ. ಅದಕ್ಕೂ ನನ್ ಮೇಲೆ ಸುಮ್ನೆ ಆಮೇಲೆ ನನಗೆ ಆಂಕರಿಂಗ್ ಬರಲ್ಲ, ನೀನೇ ಹೇಳ್ಕೊಡ್ಬೇಕು, ಹಂಗೆಲ್ಲ ಹೇಳ್ಬಾರ್ದು. ಧೈರ್ಯ ತಗೊಂಡಾದ್ರು ನಾನೇ ವೆಲ್ಕಮ್ ಮಾಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್, ತಥಾಸ್ತು, ಮಾಡ್ಕೋ. ಏ ಯಾರೋ ಅಲ್ಲಿ ಒಂದ್ ಹಾರ್ಮೋನಿಯಂ ತಗೊಂಡ್ ಬಂದ್ರ. ಕಾಯಿನೆಲ್ಲ ಮುಂದೆ ನಿಲ್ಸವಾತಾಗೆ. ಇದು ನಾನೇನೋ ನಮ್ ಶ್ರುತಿ ಮೇಡಮ್ ಎಂಟ್ರಿಗೆ ಶ್ರುತಿ ಸಿನಿಮಾ ಸಾಂಗ್ ಹೇಳಿ ಜೋಶ್ ಅಲ್ಲಿ ಅವರಿಗೆ ವೆಲ್ಕಮ್ ಮಾಡೋಣ ಅಂತ ಅನ್ಕೊಂಡ್ರೆ ಭಿಕ್ಷೆ ಹಾಕ್ತೀಯ ನೀನು. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ನೀನ್ ಹೇಳಿ ಸಾಂಗ್ ಶ್ರುತಿ ಮೇಡಮ್ ಬರೋದಿರ್ಲಿ, ಆಚೆನೂ ಸಿಗಲ್ಲ ಕಣ, ಹಂಗೆ ಮನೆಗೆ ಹೋಗ್ಬಿಡ್ತಾರೆ. ಈಗ ನೋಡು ಎನರ್ಜಿಯಿಂದ ಹೆಂಗ್ ಕರಿಬೇಕು ಅಂತ ನಾ ಹೇಳ್ಕೊಡ್ತೀನಿ. ನೀನ್ ಹೇಳ್ಕೊಡಕ್ ಆಗಲ್ಲ, ನಾನೇ ಹೇಳ್ತೀನಿ. ಪ್ಲೀಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಪರ್ಮನೆಂಟ್ ತವರಿನ ತೊಟ್ಟಿಲು, ಸಿನಿಮಾ ಇಂಡಸ್ಟ್ರಿಯ ಒನ್ ಆಫ್ ದ ಮೆಟ್ಟಿಲು, ಸಿನಿಮಾ ಲೋಕದ ಕ್ರೈಮ್ ಕಡಲು, ಬಿಗ್ ಬಾಸ್ ಮನೆಯ ಒಂದು ಕಾಲದ ಸಿಡಿಲು, ನಮ್ಮ ನಿಮ್ಮೆಲ್ಲರ ಕಣ್ಣೀರಿನ ಸೆಲ್ವಿ ಶ್ರುತಿ ಮೇಡಮ್ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಹೆಂಗೆ ಮೇಡಮ್, ನಾವ್ ಹೇಳಿ ಚೆನ್ನಾಗಿತ್ತ, ಇವಳು ಹೇಳಿ ಚೆನ್ನಾಗಿತ್ತ? ಹೇಳಪ್ಪ. ಯಾರ್ ವೆಲ್ಕಮ್ ಚೆನ್ನಾಗಿತ್ತು? ನಿಂದೆ ಕಣಮ್. ಹೌದು, ಬಹಳ ಚೆನ್ನಾಗಿತ್ತು. ಎಷ್ಟು ಕರ್ಕಶವಾಗಿತ್ತು ಅಂದ್ರೆ ಅದು ಗತ ವೈಭವ ಮತ್ತೆ ಜ್ಞಾಪಕ ಬಂತು. ಜಲು ಮೇಡಮ್, 25 ವರ್ಷ ಮಾಡಿ ಸಾಧನೆ ಅಲ್ಲ, ಆ ಹಾರ್ಮೋನಿಯಲ್ಲಿ ಹೋಮ ಮಾಡ್ಬೇಕು. ಅಲ್ಲ ಇವತ್ತಿಗೂ ಮೇಡಮ್. ಜನ ನನ್ನ ಜ್ಞಾಪಿಸ್ಕೊಳ್ಳೋದು ಅದೇ ಹಾಡಿಂದ. ಜನ ಮರ್ತ್ರಿ ಈ ಹಾಡಿಂದಾನೆ. ಹಂಗ್ ಮಾಡ್ಬಿಟ್ರಿ ನನಗೆ. ಅಷ್ಟ್ ಕೆಡ್ದಾಗ ಆಡಿದ್ನ ಅಷ್ಟು ಸೂಪರ್ ಆಗಿ ಹಾಡಿದ್ರಿ ಅಂತ. ಆದ್ರೂ ನೀವ್ ಎಂಟ್ರಿ ಕೊಟ್ಟಿದ್ದೇನೋ ಸೂಪರ್ ಆಗಿತ್ತು. ಶ್ರುತಿ ಮೇಡಮ್ ಇಷ್ಟು ಅದ್ಭುತವಾಗಿ ಕಾಣ್ತಾ ಇದಾರೆ, ಅದ್ರ ಜೊತೆಲಿ ಆ ಚಂಬು ಎಂಟ್ರಿನೂ ಆಗಿದೆಯಲ್ಲ, ಅದೆಂಗೆ ಅಂತ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ ಹಲೋ, ಯಾರು ತಲೆ ಕೆಡ್ಸ್ಕೊಬಿಡಿ, ಯಾರು ತಲೆ ಕೆಡ್ಸ್ಕೊಬಿಡಿ. ಚೊಂಬಲ್ಲಿ ಯಾಕೆ ಇಟ್ಟಿದೀವಿ ಅಂತ ನಾವ್ ಹೇಳ್ತೀವಿ. ನಾರಾಯಣ್ ಸರ್, ಆ ಚೊಂಬಲ್ಲಿ ಯಾಕೆ ಇಟ್ಟಿರ್ಬೋದು ಅಂತ ಹೇಳಿ ನೋಡೋಣ. ರೇ, ನಮ್ಗೆ ಹೇಳ್ರಿ, ಚೊಂಬೆ ಯಾಕ್ರಿ ಇಟ್ಟಿದ್ದೀರಾ, ಇದನ್ನ ಯಾಕ್ರಿ ಇಟ್ಟಿದ್ದೀರಾ ಇಲ್ಲಿ? ಅದೇನೋ ಒಂದು ಐಡಿಯಾ ಬರ್ತಾ ಇದೆ ಸರ್, ಏನಕ್ಕೆ ಇಟ್ಟಿರ್ಬೋದು ಅಂತ. ಅದು ಅಲ್ಲಿರ್ಬೇಕು. ಅದೇನಕ್ಕೆ ಸರ್? ಕ್ಯಾಕರ್ ಸುಗಿದ್ರೆ ಒರ್ಸ್ಕೊಳಕ್ಕೆ. ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ. ಓಕೆ ಹಂಗೆಲ್ಲ ಯೋಚನೆ ಮಾಡ್ಬಿಡಿ ಸರ್. ವೆರಿ ಫೇಮಸ್ ಅಂಡ್ ಪಾಪ್ಯುಲರ್ ಆಂಕರ್ಸ್ ನಾವು ಇಲ್ಲಿ. ಈಗ ಶೀತಲ್, ಆ ಚೊಂಬಿನ ಬಗ್ಗೆ ಆಮೇಲೆ ಹೇಳ್ತೀನಿ, ಬಟ್ ಟವಲ್ ಬಗ್ಗೆ ಮಾತ್ರ ನಾನು ಹೇಳಲೇಬೇಕು. ಆ ಇಬ್ಬರು ವಿಚಾರದಲ್ಲೂ ಟವಲ್ಲು ತುಂಬಾ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಯಾಕೆ ಅಂದ್ರೆ ಎಸ್ ನಾರಾಯಣ್ ಅವರು ಸಿನಿಮಾ ಮಾಡ್ಬೇಕಾದ್ರೆ ಹೆಗಲ ಮೇಲೆ ಟವಲ್ ಇರುತ್ತೆ. ಶ್ರುತಿ ಅವರ ಸಿನಿಮಾ ಮುಗಿದ ಮೇಲೆ ಆಡಿಯನ್ಸ್ ಹೆಗಲ ಮೇಲೆ ಟವಲ್ ಇರುತ್ತೆ. ಅಂತ ಎರಡು ಅಪರೂಪದ ಟವಲ್ ಸ್ಟಾರ್ಗಳು ನಮ್ ಜೊತೆ ಇದಾರೆ. ಬರ್ಲಿ ಟವಲ್ ಸ್ಟಾರ್ಗಳಿಗೆ ಚಪ್ಪಾಳೆ. ಏನ್ರಿ ಹೋಲಿಕೆ? ಅಲ್ಲ, ಆ ಸೆಂಟಿಮೆಂಟ್ ಹೆಂಗ್ ಹಿಡಿದು ಎಳೆದು ಬಗದು ತೆಗೆದು ಬಿಟ್ಟಿರ್ತೀರ ಅಂದ್ರೆ, ನಿಮ್ ಸಿನಿಮಾ ನೋಡ್ತಿದ್ದಂಗೆ ಕಣ್ಣಲ್ಲಿ ಮೂಗಲೆಲ್ಲ ನೀರ್ ಹಾಕಬಿಡ್ತಾರೆ ಜನ. ಸೊ ಹಾಗಾಗಿ ಅಲ್ಲಿ ಚೊಂಬಿರೋದಕ್ಕೂ ಒಂದು ಕಾರಣ ಇದೆ. ಸೊ ಯಾರ್ಯಾರು ಶ್ರುತಿ ಅವರ ಸಿನಿಮಾ ನೋಡಿ ಅಳ್ತಾ ಇದೀರೋ ಅವರೆಲ್ಲರೂ ದಯವಿಟ್ಟು ಆ ಕಣ್ಣೀರನ್ನ ವೇಸ್ಟ್ ಮಾಡ್ಬಿಡಿ, ಚೊಂಬಲ್ ಇಟ್ಕೊಳ್ಳಿ. ಬೇರೆ ಯಾವ್ದಕ್ಕನ ಆಗುತ್ತೆ. ಎಲ್ಲಿ ಕಳ್ಸ್ಕೊಡ್ತೀರಾ ಅದ ಹೇಳಿ. ಇದು ಗಿಡಗಳಿಗೆ ನೀರು, ಬರಗಾಲದ ಪ್ರದೇಶಕ್ಕೆ ನೀರು. ಅಷ್ಟೆಲ್ಲ ಕಷ್ಟ ಯಾಕೆ, ತಗೊಂಡೋಗಿ ನಾಳೆ ಬೆಳಗ್ಗೆ ನಿಮ್ಗೆ ಯೂಸ್ ಆಗುತ್ತೆ. ನಾನು ಆಗ್ಲೇ ಹೇಳೋಣ ಅಂತ ಅನ್ಕೊಂಡಿದ್ದೆ. ನಾನು ಉತ್ತರ ಕರ್ನಾಟಕದವಳು, ನಮಗೆಲ್ಲ ಇದು ಪಕ್ಕದಲ್ಲಿದ್ರೆ ಸ್ವಲ್ಪ ಡೇಂಜರು. ಯಾಕೆ? ನಾವು ಉತ್ತರ ಕರ್ನಾಟಕದವ್ರು. ಆದ್ರೂ ಇವತ್ತಿನ ದಿವಸ ನಾವಿಬ್ರು ನಮ್ಮ ಜಡ್ಜಸ್ ಇಂದಲೂ ಆ ಒಂದು ಎದುರುಗಡೆ ಇರುವಂತ ಚಮ್ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿಸಿ ಹೇಳ್ಸೋಣ. ಇಡಿ ಮೇಡಮ್ ಇಬ್ರು. ನಾರಾಯಣ್ ಸರ್, ಟವಲ್ ಮೇಲೆ ಹೇಳಿ ಸರ್, ಪರವಾಗಿಲ್ಲ.
ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯಲ್ಲಿ ಈ ಒಂದು ಈ ಒಂದು ವೇದಿಕೆಯಲ್ಲಿ ವೇದಿಕೆಯಲ್ಲಿ ಯಾವುದೇ ರೀತಿಯ ಸೆಂಟಿಮೆಂಟ್ ಅನ್ನ ನಾವು ತರೋದಿಲ್ಲ. ಯಾವುದೇ ರೀತಿಯ ಮತ್ತೆ ನೀವಿಬ್ರು ಸೆಂಟಿಮೆಂಟ್ ತಂದ್ರಲ್ಲ ಅಣ್ಣ ತಂಗಿ ಸೆಂಟಿಮೆಂಟ್ ಇಲ್ಲ ಸರ್, ಇನ್ಮೇಲೆ ಮೇಡಮ್ ಇನ್ನು ಮೇಲೆ ಹಾಗೆ ಬೇಕೇ ಬೇಕು, ಮಜಾ ಬೇಕು, ಬೇಕೇ ಬೇಕು, ಮಜಾ ಬೇಕು. ಯಾವುದೇ ಕಾರಣಕ್ಕೂ ಈ ಚೌಕದ ಮೇಲೆ ಆಣೆ, ನೀ ಚೌಕ ಬಿಟ್ಟು ಆಚೆ ಬರಬಾರ್ದು. ನೀನು ಏನೇ ಆಂಕರಿಂಗ್ ಮಾಡಂಗಿದ್ರು ಅಪ್ಪಿ ತಪ್ಪಿ ನಿನ್ನ ಪೇಮೆಂಟ್ ಸರಿಯಾಗಿ ಕೊಟ್ಟರೆ ಅದ್ರಲ್ಲಿ ಅರ್ಧ ಕಟ್ ಮಾಡಿಸ್ಬಿಡ್ತೀನಿ ಚೌಕ ಬಿಟ್ಟು ಆಚೆ ಬರ್ತೀನಿ. ಯಾಕೋ ಇದು ಚೌಕ? ಚೌಕ ಹಾಕಿದ್ರು ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಸೊ ಈಗ ಚೌಕ ಚಿತ್ರದ ಸೆಲೆಬ್ರಿಟಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಎಸ್, ಅದೇ ಚೌಕ ಚಿತ್ರದ ನಾಯಕರಲ್ಲಿ ಒಬ್ಬರಾದ ಪ್ರಜ್ವಲ್ ದೇವರಾಜ್. ಏನೋ ಹುಡುಕ್ತಾ ಇದೀಯಾ? ಏನು ಅಲ್ಲಾಡ್ಸು ಅಂತ ಇದಾರಲ್ಲ, ನಾನು ಹಾಕಿ ಚೌಕನ ಅಲ್ಲಾಡ್ಸು ಹೋಗ್ತಿರಲ್ಲ ಇಲ್ಲಿ. ಲೋ, ಚೌಕದ ಅಧಿಪತಿಗಳೇ ಬಂದಿದಾರಲ್ಲ, ಇನ್ನೆಲ್ಲಿರುತ್ತೆ ಚೌಕ? ಅದೇ ನೀನ್ ಅಲ್ಲಾಡಬಾರ್ದು ಅಂತಾನೆ ನಾನ್ ಚೌಕ ಹಾಕಿ ಹೋಗಿದ್ದೆ. ನಾನು ಪ್ರಜ್ವಲ ಸೇರಿ ಅಲ್ಲಾಡ್ದ್ವಲ್ಲ, ಅಲ್ಲಾಡೋ ಫೋರ್ಸ್ಗೆ ಅಳ್ಸೋಗಿದ್ದು. ಬಟ್ ಆದ್ರೂ ಜೀವನದಲ್ಲಿ ಏನೇನ್ ಅಲ್ಲಾಡ್ಸಿದೀರಾ? ತುಂಬಾ ಅಲ್ಲಾಡ್ಸಿದ್ವಿ. ಏನು ಅಂತ ಬಟ್ ಹಾಡ್ ಕೇಳ್ತಾ ಇದ್ರೆ ಏನೋ ಸಿಕ್ಕಾಪಟ್ಟೆ ಫಿಲಾಸಫಿಕಲ್ ಆಗೆಲ್ಲ ಇದೆ. ಅರ್ಥ ಏನು, ತಾತ್ಪರ್ಯ ಏನು? ಅಲ್ಲ ಭಟ್ರು ಯಾವಾಗ್ಲೂ ಅಷ್ಟೇ ಬಹಳ ಹ್ಯೂಮರಸ್ ಆಗಿ ಲಿರಿಕ್ಸ್ ಬರೀತಾರೆ, ಬಟ್ ಅದರಿಂದ ಒಂದು ಇಡೀ ಜೀವಾಳನೆ ಅಡಗಿರುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಜೀವನದಲ್ಲಿ ಒಂದು ಹೆಜ್ಜೆ ಇಡಕ್ ಮುಂಚೆ ತಮ್ಮಂತ ಒಂದ್ಸತಿ ಅಲ್ಲಾಡ್ಸ್ಕೊಳ್ಳಿ ಅಂತ, ಕೋಪ ಬಂದಾಗ, ದುಡುಕ್ದಾಗ, ಅದಕ್ ಮುಂಚೆ ಒಂದ್ಸತಿ ಅಲ್ಲಾಡ್ಕೊಂಡು ನಾನ್ ಸರಿನಾ ಅಂತ ಒಂದ್ಸತಿ ಕೇಳ್ಬಿಟ್ಟು ಆಮೇಲೆ ಬಿಟ್ರಿ ನೀವು. ಅಣ್ಣ, ಹಾ? ಸ್ವಾಮಿ ಪ್ರಜ್ವಲಾನಂದರಿಗೆ ಏನ್ ತಾತ್ಪರ್ಯ? ಮದ್ವೆ ಆದ್ಮೇಲೆ ಈ ತರ ಆದ್ರೆ ನೀವು? ಮದ್ವೆ ಆದ್ಮೇಲೆ ಹೆಂಗೆಂಗೋ ಆಗಿದ್ದೀನಿ, ಅದು ಬೇರೆ ಪ್ರಶ್ನೆ. ಬಟ್ ನೀವೇನೋ ಹೇಳ್ಬಿಟ್ರಿ, ಆದ್ರೆ ಇದರ ನಿಜವಾದ ಅರ್ಥ ಸರಿನಾ ಅಲ್ವಾ ಅಥವಾ ಇದು ಏನು ಅಂತ ಈ ಅರ್ಥ ಹೇಳ್ತಾ ಇರುವಂತರು ಒಬ್ಬ ದೊಡ್ಡ ಜ್ಞಾನಿ. ಜೀವನದಲ್ಲಿ ಬಹಳಷ್ಟು ವಿಚಾರಗಳನ್ನ ಒಳ್ಳಾಡಿಸಿ ಅನುಭವ ಪಡೆದಿರುವಂತ ಒಬ್ಬ ಜ್ಞಾನಿ ನಮ್ಮ ಜೊತೆ ಇದ್ದಾರೆ ಇವತ್ತೆಲ್ಲ. ಸೊ ಇವರಿನ್ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು. ಎಸ್, ಮದುವೆ ಆಗಿದೆ ನಿಮ್ಗೆ? ಆಗ್ಬೇಕು ಅಂತಿದ್ದೀನಿ. ಮದುವೆ ಆಗಿದೆ, ನನ್ನ ಕ್ವಶನ್ಗೆ ಆನ್ಸರ್ ಹೇಳಿ. ಇಲ್ಲ, ಈ ಪ್ರಶ್ನೆ ಕೇಳಕ್ ನಿಮ್ಗೆ ಅರ್ಹತೆನೇ ಇಲ್ಲ. ಯಾಕೆ ಸರ್? ಭಟ್ರಿಗೆ ಮದುವೆ ಆಗಿದೆ, ಹಾಡು ಬರ್ದಿದ್ದಾರೆ. ಪ್ರಜ್ವಲ್ ಮದುವೆ ಆಗಿದೆ, ಅದು ಕರೆಕ್ಟಾಗಿ ಅದಕ್ಕೆ ಕರೆಕ್ಟ್ ತಾತ್ಪರ್ಯ ಹೇಳಿದ್ದಾರೆ. ಪ್ರೇಮು ಅಷ್ಟೇ. ಪ್ರೇಮಗ್ ಮದುವೆ ಆಗಿದೆ, ಅವ್ರು ಚೆನ್ನಾಗಿ ಗೊತ್ತಿ ಹೇಗೆ ನಿಂತಿದ್ದಾರೆ. ಶೀತಲ್ ಮದುವೆ ಆಗಿದೆ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ ಮದುವೆ ಆಗಿದ್ಯಾ? ಸರ್ ನನಗೆ ಅರ್ಥ ಆಗ್ತಾ ಇಲ್ಲ ಸರ್, ಇದು ಮದ್ವೆಗೂ ಅಲ್ಲಾಡ್ಸೋದಕ್ಕೂ ಏನ್ ಸಂಬಂಧ? ಅಂದ್ರೆ ಮದ್ವೆಗಿಂತ ಮುಂಚೆ ಅಲ್ಲಾಡ್ಸೋದ ಅಥವಾ ಮದ್ವೆ ಕ್ಲಾರಿಟಿ ಬೇಕು ಸರ್. ಇಲ್ಲಮ್ಮ. ಕ್ಲಾರಿಟಿ ಕೊಡಿ ಸರ್. ಇಲ್ಲಮ್ಮ, ಅಲ್ಲಾಡ್ಸೋದೇ ಮದುವೆ ಆದ್ಮೇಲೆ ಕಣಮ್ಮ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಮ್ಮ? ಈಗ ನಾರಾಯಣ್ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಅಷ್ಟೇ ಚೆನ್ನಾಗಿ ಅಲ್ಲಾಡಿಸ್ತಾರೆ, ಅಂದ್ರೆ ಡ್ಯಾನ್ಸ್ ಮಾಡ್ತಾರೆ. ಸೊ ಈ ಒಂದು ಡ್ಯಾನ್ಸ್ ನಾನು ಹೇಳಿಲ್ವ ತಗೊಳ್ರಿ. ಅಲ್ಲ ಸರ್, ನಾರಾಯಣ್ ಸರ್ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ನೋಡಕ್ ರೆಡಿ ನೀವೆಲ್ಲರೂ? ಬರ್ಲೇಬೇಕು. ಡ್ಯಾನ್ಸಿಂಗ್ ಸ್ಟಾರ್ಸ್ ಇಬ್ಬರ ಸ್ಟೇಜ್ ಮೇಲೆ ಇದ್ದಾರೆ. ಕರೆಕ್ಟ್ ಬನ್ನಿ ಸರ್, ಬನ್ನಿ ಸರ್.
ಮೇಡಮ್ ಮೇಡಮ್ ಇಲ್ಲಿ ಬನ್ನಿ. ಇಲ್ಲಿ 4 ಜನ ಪುರುಷ ಪುಂಗವರು ಅಲ್ಲಾಡ್ಸಿದ್ರು. ಇವಾಗ ಯಾರು ಬೆಟರ್ ಅಲ್ಲಾಡ್ಸಿದ್ರು ಅಂತ ಹೇಳಿ ನೀವು. ಅಲ್ಲ ಅದಕ್ಕೆ ಹಿಂದೆ ನಿಂತು ನೋಡಿದ್ದು. ಹಾ, ಈ ಸ್ಟೇಜು ಸರಿ ಇಲ್ಲ, ಯಾಕೆ ಸರ್ ಸರಿ ಇಲ್ಲ ಇದು. ಅಲ್ಲಾಡ್ತಿದ್ಯಾ? ಅಲ್ಲ ಟೋಟಲ್ ಆಗಿ ಅಲ್ಲಾಡೋಯ್ತಾ ಈಗ ನಾವು ಪ್ರೇಕ್ಷಕರು ಹಾ, ಶ್ರುತಿ ಅವರು ಇವಾಗ ಸರ್? ಎಸ್ ನಾವು ನೋಡ್ಬೇಕ್ರಿ, ನೀವು ನಮ್ಮ ನೋಡುದಲ್ವಾ, ನಾವು ನೋಡ್ತೀವಿ. ಅವ್ರ ಫ್ಯಾನ್ಸ್ ಆಗಿ ಕೇಳ್ತಿರೋಂತ ಕೋರಿಕೆ. ಬಾ 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 ಬಾ, ಯಾವ ಲೆವೆಲ್ ಅಲ್ಲಾಡ್ತು ಅಂದ್ರೆ ಸ್ಟೇಜು. ಅಮ್ಮಮ್ಮಮ್ಮ ಸಾಕಾಗ್ತಾ ಇಲ್ಲ. ಬಟ್ ಪ್ರಜ್ವಲ್ ಅವ್ರೆ, ಅಲ್ಲಿ ನಿಮಗೋಸ್ಕರ 2 ಸಿಂಹಾಸನಗಳು ರೆಡಿ ಆಗಿದೆ, ದಯವಿಟ್ಟು ಅಲಂಕರಿಸಿ. ಅಮ್ಮ, ಬ್ರೇಕಿಂಗ್ ನ್ಯೂಸ್ ಬೇಬಿ, ನಿನ್ನ ಕೋಪ ಸಿಟ್ಟು ಮಾಡ್ಕೊಂಡ್ರೆ ನಿಜವಾಗ್ಲೂ ಹೆಂಗ್ ಕಾಣ್ತೀಯ ಗೊತ್ತಾ? ಒಂಥರ ಬಹಳ ಬ್ಯೂಟಿಫುಲ್ ಆಗಿರೋಂತ ವಯಸ್ಸಾಗಿರೋ ಯಂಗ್ಸ್ತರ ಕಾಣ್ತೀಯ. ಐ ಮೀನ್ ಟು ಸೇ ಒಂದು 60ರಿಂದ 80 ವರ್ಷದ ಹರೆಯದ ಒಂದು ಮುದುಕಿ ತರ ಕಾಣ್ತೀನಿ. ನನಗೇನ್ ಬರಲ್ಲ ಪಂಚು ಅನ್ಕೊಂಡಿದ್ಯಾ? ಸರಿ ಅನ್ಕೊಂಡಿಲ್ಲ, ಹೇಳ್ ನೀನ್ ಮುಂದೆ. ಮಾತಾಡ್ತಾ ಇದ್ರೆ ಶ್ರುತಿ ಮೇಡಮ್ ತವರಿನ ತೊಟ್ಟಿಲಲ್ಲ, ಕವರಿನ ತೊಟ್ಟಿ ತರ ಇರುತ್ತೆ. ಹೆಂಗೆ? ಅಯ್ಯೋ ಆಗ್ತಾ ಇಲ್ಲಮ್ಮ, It's okay, ಅಯ್ಯೋ, it's okay. ಆಗ್ತಾ ಇಲ್ಲಮ್ಮ. ಎಂತ ಪಂಚಮ್ಮ, ಯಾರ್ಗೆ ಹೇಳ್ದೆ ಅಂತಾನೆ ಸರಿ, ಗೊತ್ತಿಲ್ಲ. ಇವಾಗ ನಾನು ಲೀಡ್ ತಗೊಳ್ಳ. ಏನೋ ತಗೊಳಮ್ಮ ಓಲಿ. ಮಾತಿಗೂ ಪಂಚೆ ಕೊಡೋರು ಕೇರಳಿಗರು, ಅದೇ ಮಾತಿಗೂ ಪಂಚ್ ಕೊಡೋರು ಕೇರಳಿರೋ ನಮ್ಮ ಪಂಟರ್ಗಳು. ಸೊ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪಂಚ್ ಪಂಟರ್ಸ್ ಟೀಮ್.